ಎಲ್ಲರಿಗೂ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿನ ಕರೆಂಟ್ ಅಫೇರ್ಸನ್ನು ತಿಳ್ಕೊಳ್ಳೋಣ. ಇವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದಾವೆ. ಆದ್ದರಿಂದ ಎಲ್ಲರೂ ಗಮನವಿಟ್ಟು ನೋಡಿರಿ. ಅದರೊಳಗೂ ಈಗ ಪ್ರೆಸೆಂಟಾಗಿ ನೀವು SSC ಆನಂತರ ಒಂದು RRB ಇವು ಯಾವ್ಯಾವಕ್ಕಿರ ಯಾವುದೇ ಎಕ್ಸಾಮ್ ಆದರೂ ಇವು ಅಷ್ಟೇ ಅಂತಲ್ಲ, ಬೇಕಾದ ಎಕ್ಸಾಮ್ ಆದರೂ ನೀವು ಪ್ರಿಪೇರ್ ಆಗತ್ತೀರಿ ಅಂದ್ರೆ ಡೆಫಿನೆಟಾಗಿ ಇವು ನಿಮಗೆ ಇಂಪಾರ್ಟೆಂಟ್ ಆಕಾವು. ಆದ್ದರಿಂದ ಗಮನವಿಟ್ಟು ನೋಡಿರಿ. ಓಕೆನಾ, ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ಕಡೆ ಬರ್ತಾನೆ. ಈಗ ಭಾರತದ ಮೊದಲ ಸಂಯೋಜಿತ ಖಾಸಗಿ ಉಪಗ್ರಹ ಉತ್ಪಾದನಾ ಘಟಕವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂದೈತಿ. ಇದನ್ನು ಎಲ್ಲಿ ಪ್ರಾರಂಭಿಸಿದಾರಪ್ಪ ಅಂದ್ರೆ ಗುಜರಾತ್ ಒಳಗೆ ಪ್ರಾರಂಭಿಸಿದಾರು. ಎಲ್ಲೇ ಗುಜರಾತ್ ಒಳಗೆ. ಗುಜರಾತ ಇದಕ್ಕೆ ಸರಿಯಾದ ಉತ್ತರ ಆಕೈತಿ. ಇದನ್ನು ಯಾವ ಕಾರಣಕ್ಕೆ ಇದನ್ನು ಮಾಡಿದಾರಂದ್ರೆ ಇಂಡಿಯನ್ದು ಏನು ಆರ್ಥಿಕ ಪರಿಸ್ಥಿತಿ ಐತಲ್ಲ, ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋಕ್ಕೋಸ್ಕರ ಈ ಒಂದು ಖಾಸಗಿ ಉಪಗ್ರಹ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಒಂದು ಕ್ವಶನ್ಗೆ ರಿಲೇಟೆಡ್ ಸ್ವಲ್ಪ ನ್ಯೂಸ. ಈಗ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಎರಡನೆಯ ಪ್ರಶ್ನೆ ನೋಡ್ರಿ. ಜನವರಿ 25, 2026ರಂದು ಯಾವ ರಾಜ್ಯವು ತನ್ನ 56ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಹಿಮಾಚಲ ಪ್ರದೇಶ ಅಂತ ಹೇಳ್ಬೋದು. ಹಿಮಾಚಲ ಪ್ರದೇಶ ಈ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ಕೊತು. ಅಂದ್ರೆ ಇಲ್ಲಿ ಸ್ಟೆಟಿಕ್ ಕೂಡ ನಿಮಗೆ ಸಿಗ್ತೈತೆ ಒಂದು ಕ್ವಶನ್. ಅದೇನಪ್ಪ ಅಂದ್ರೆ ಜನವರಿ 25 ಇತ್ತಲ್ಲ, ಇದು ಯಾವ ರಾಜ್ಯದ ಇದನ್ನು ಸಂಸ್ಥಾಪನಾ ದಿನ ಅಂತ ಕೇಳ್ಬೋದು. ಹಿಮಾಚಲ ಪ್ರದೇಶ. ಆನಂತರ ಹಿಮಾಚಲ ಪ್ರದೇಶದ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸ್ತಾರೋ ಜನವರಿ 25. ಇವೆರಡು ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತೈತಿ. ಇದು ಸ್ಟ್ಯಾಟಿಕ್ GK ಆನಂತರ ಕರೆಂಟ್ ಅಫೇರ್ಸು ಕೂಡ ಎರಡಕ್ಕೂ ರಿಲೇಟೆಡ್ ಕ್ವಶನ್ ಐತಿ. ಓಕೆ, ಇದು ಅರ್ಥ ತಂದ್ಕೊಟ್ಟನು. ಮುಂದಿನ ಕ್ವಶನ್ಗೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ನೋಡ್ರಿ. ಇದು ಇಂಪಾರ್ಟೆಂಟ್ ಐತಿ, ಸ್ವಲ್ಪ ಮಟ್ಟಿಗೆ ಸ್ಟಾರನ್ನು ಹಾಕಿರ್ತಾನು. 61ನೇ ವಯಸ್ಸಿನಲ್ಲಿ ನಿಧನರಾದ ಇಲಿಯಾಸ್ ಪಾಷಾ ಅಂತದಾರಲ್ಲ, ಇವರ ಯಾವ ಕ್ರೀಡೆಗೆ ಸಂಬಂಧಿಸಿದ್ರು ಅಂತೈತಿ. ಇದು ಇಂಪಾರ್ಟೆಂಟ್ ಕ್ವಶನ್ ಐತಿ. ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿರಪ್ಪ ಅಂದ್ರೆ ಫುಟ್ಬಾಲ. ಇವರ ಎಲ್ಲಿಯವರ ಹಾಗಾದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗೈತಿ. ಇವರ ನಮ್ಮ ಬೆಂಗಳೂರ ಅಂದ್ರೆ ಕರ್ನಾಟಕದವರ ಇವ್ರ. ಆನಂತರ ಇವ್ರ 1964ರೊಳಗೆ ಬೆಂಗಳೂರಾಗ ಜನಿಸ್ತಾರೋ. ಇದು ಸ್ವಲ್ಪ ಮಟ್ಟಿಗೆ ಇವ್ರ ರಿಲೇಟೆಡ್ ನ್ಯೂಸ. ಇಂಪಾರ್ಟೆಂಟ್ ಇದ್ದಿದ್ದಕ್ಕೆ ಇವ್ರದ್ದು ರಿಲೇಟೆಡ್ ಕೂಡ ಓದ್ಕೋಬೇಕಾಗಿದೆ. ಇದು ಇಂಪಾರ್ಟೆಂಟ್ ಐತಿ. ಫುಟ್ಬಾಲ್ಗೆ ಸಂಬಂಧಪಟ್ಟಾರ ಇವರ, ನೆನಪಿಟ್ಕೋರಿ. ಯಾರ? ಇಲಿಯಾಸ್ ಪಾಷಾ ಅವರ. ಇಂಪಾರ್ಟೆಂಟ್ ಐತಿ. ಇದ್ರ ಮ್ಯಾಗ ಹಿಂದಿಗಡೆ ಕ್ವಶನ್ ಕೇಳ್ತಾನೆ, ನಾನು ಇದನ್ನು ನೆನಪಿಟ್ಕೋರಿ ನೋಡ್ರಿ. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡ್ರಿ. ಇತ್ತೀಚೆಗೆ ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿದೆ ಅಥವಾ ಘೋಷಿಸಿತು ಅಂತ ಕೇಳ್ಬೋದು. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದ್ರೆ ಅಮೇರಿಕಾ. ಈ ಅಮೇರಿಕಾದ ಏನೈತಲ್ಲ, ಇದು ಅಮೇರಿಕಾದ ನ್ಯೂಸ ಭಾಳಷ್ಟು ಇಂಪಾರ್ಟೆಂಟ್ ಆಗೈತಿ. ಆದ್ದರಿಂದ ಗಮನವಿಟ್ಟು ನೋಡ್ರಿ. ಈಗ ರೀಸೆಂಟಾಗಿ ವೆನೆಜುವೆಲಾ ರಾಷ್ಟ್ರಪತಿಯನ್ನು ಇವರು ಅಮೇರಿಕಾದವರ ಕಿಡ್ನಾಪ್ ಮಾಡಿದಾರೆ ಅಂತ ಹೇಳ್ಬೋದು. ನಾವು ಎತ್ತಾಕೊಂಡು ಹೋಗಿದ್ದಾರೆ ಡೊನಾಲ್ಡ್ ಟ್ರಂಪ್ನ ಇತ್ರ ಅವರ. ಅದು ಕೂಡ ಇಂಪಾರ್ಟೆಂಟ್ ಆಕೈತಿ. ಆ ಕಾರಣಕ್ಕೆ ಅಮೇರಿಕಾದ ರಿಲೇಟೆಡ್ ಏನೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಓದ್ಕೊಂಡು ಹೋಗ್ರಿ. ಅದ್ರಾಗೂ SSC ಅಂತ ಮೇನ್ ಎಕ್ಸಾಮ್ ಯಾವ ಬರೆಯತ್ತೀರಿ ಅಂದ್ರೆ SSC ಒಳಗೆ ಮೇನ್ ಎಕ್ಸಾಮ್ ಅವಕ್ಕೆ ಇಂಪಾರ್ಟೆಂಟ್ ಆಗೈತಿ. ಆ ಕಾರಣಕ್ಕೆ ಇದು ಕ್ವಶನ್ ನೆನಪಿಟ್ಕೋರಿ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿತಾವ ಅಂತ ಘೋಷಣೆ ಮಾಡಿದವರು ಯಾರು? ಅಮೇರಿಕಾದವರ. ಆನಂತರ ಇವರು ಯಾವ ರಾಷ್ಟ್ರಪತಿಯನ್ನು ಮಾಡ್ಕೊಂಡು ಹೋಗಿದ್ರು? ವೆನೆಜುವೆಲಾದ ರಾಷ್ಟ್ರಪತಿಯನ್ನು ತೊಡಗು ಮಾಡ್ಕೊಂಡು ಹೋಗಿದ್ದರು. ಯಾರ ಆದೇಶದ ಮೇರೆಗೆ? ಟ್ರಂಪ್ನ ಆದೇಶದ ಮೇರೆಗೆ. ಓಕೆ, ಇದು ಅರ್ಥ ಅಂದ್ಕೊಂಡರು. ಮುಂದೆ ಹೋಗೋಣ ಈಗ ನಾವು. ಆನಂತರ ಮುಂದಿನ ಪ್ರಶ್ನೆ. ಯಾವ ರಾಜ್ಯದ ಪೊಲೀಸ್ ಪಡೆಗೆ ತನ್ನ ಅತ್ಯುತ್ತಮ ಸೇವೆಗಾಗಿ ರಾಷ್ಟ್ರಪತಿಗಳ ಪೊಲೀಸ್ ಧ್ವಜ ಪ್ರಶಸ್ತಿಯನ್ನು ನೀಡಲಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ B, ಸಿಕ್ಕಿಂ ಪೊಲೀಸ್ ಪಡೆಗೆ ಇದು ಸಿಕ್ಕಿದೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಇದುವರೆಗೂ 15 ಪ್ರಶಸ್ತಿಗಳನ್ನು ಇದನ್ನು ನೀಡಿದರು. ಅಂದ್ರೆ 15ನೇದ್ದು ಇದು ಸಿಕ್ಕಿಂ ಆಗೈತಿ. ಇದುವರೆಗೂ 14 ಪ್ರೀವಿಯಸ್ ಆಗಿ ನೀಡಿದರು. ಇದರ ರಿಲೇಟೆಡ್ ಐತಿ. ಅಂದ್ರೆ ಇದೊಂದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಐತಿ. ಆನಂತರ ಇದು ಪ್ರಶಸ್ತಿ ಕೂಡ ಇಂಪಾರ್ಟೆಂಟ್ ಐತಿ. ಅಂದ್ರೆ ಪೊಲೀಸ್ ಧ್ವಜ ಪ್ರಶಸ್ತಿ ಐತಲ್ಲ,
ಇದು ಟೋಟಲಾಗಿ 15 ಬಾರಿ ನೀಡಿದರು. 15ನೇದ ಸಿಕ್ಕಿಮ ಪ್ರೀವಿಯಸ್ ಆಗಿ 14ಕ್ಕೆ ನೀಡಿದ್ರು. ಅರ್ಥ ಅನ್ಕೊಡ್ತಾನು. ಓಕೆ, ಮುಂದಿನ ಪ್ರಶ್ನೆಗೆ ಈಗ ನಾವು ಮುಂದುವರಿಯೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಒಂದು ಭಾರತೀಯ ಸೇನೆಯು ಆಪರೇಷನ್ ಟ್ರಾಸಿ 1 ಅನ್ನು ಯಾವ ಸ್ಥಳದಲ್ಲಿ ನಡೆಸಿತು? ಈ ಪ್ರಶ್ನೆಗೆ ಉತ್ತರ ಜಮ್ಮು ಕಾಶ್ಮೀರವಾಗ ಇದನ್ನು ನಡೆಸಿದರು. ಆಲ್ಮೋಸ್ಟ್ ಆಲ್ ನಾವು ಮೇಘಾಲಯದಾಗೂ ಯಾವುದೇ ರೀತಿ ಆಪರೇಷನ್ ನಡೆಯೋದಿಲ್ಲ. ಆನಂತರ ನಾವು ಈ ಕ್ವಶನ್ಗೆ ಆಪ್ಷನ್ ಥ್ರೂ ಸದ್ಯಕ್ಕೆ ನಾವು ಆನ್ಸರ್ ಮಾಡ್ಬೋದ. ಅಂದ್ರೆ ಮದ್ರಾಸು ಅಂದರೆ ಯಾವ ಆಪರೇಷನ್ ನಡೆಯೋದಿಲ್ಲ ಆಲ್ಮೋಸ್ಟ್ ಒಂದು ಇಂಡಿಯನ್ ಆರ್ಮಿವ. ಆನಂತರ ಮೇಘಾಲಯ ಒಳಗೂ ಕಡಿಮೆ, ಜಮ್ಮು ಕಾಶ್ಮೀರವಾಗ ಭಾಳಷ್ಟು ಆಪ್ರೇಷನ್ ನಡೆಯೋ ಕಾರಣಕ್ಕೆ ಈ ರೀತಿಯಾಗಿ ನೀವು ಗೆಸ್ ಮಾಡಬಹುದು. ಒಂದೊಂದು ಕ್ವಶನ್ಗಳಿಗೆ ಗುರ್ತಿಲ್ಲ ಅಂದ್ರೆ ನೆನಪಿಟ್ಕೋರಿ, ಇದು ಇಂಪಾರ್ಟೆಂಟ್ ಆಗೈತಿ ಈ ಟ್ರಿಕ್ಸ. ಓಕೆ, ಇನ್ನು ಜಮ್ಮು ಕಾಶ್ಮೀರವಾಗ ಇದನ್ನು ಮಾಡಿದ್ರು. ಇದು ಯಾವ್ದು ಎದ್ರ ರಿಲೇಟೆಡ್ ಇತ್ತಂತ ಅಂದ್ರೆ ಒಂದು ಕೌಂಟರ್ ಟೆರರಿಸಮ್ಗೆ ರಿಲೇಟೆಡ್ ಇರುವಂಥ ಒಂದು ಆಪರೇಷನ್ ಆಗಿತ್ತದ, ಒಂದು ಟ್ರಾಸಿ 1 ಅನ್ನೋದ. ಇದನ್ನು ಜಮ್ಮು ಕಾಶ್ಮೀರವಾಗ ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ಗಳ ಮಾಡಿರುವ. ಇದ ಕ್ವಶನ್ ಇಂಪಾರ್ಟೆಂಟ್ ಆಗೈತಿ ಸ್ವಲ್ಪ ಮಟ್ಟಿಗೆ. ಈ ರೀತಿ ನೀವು ನಿಮ್ಮ ಒಂದು ಆಪ್ಷನ್ಗಳನ್ನು ಒಂದು ಕ್ಯಾನ್ಸಲ್ ಮಾಡುವ ಮೂಲಕ ಕೂಡ ಆನ್ಸರನ್ನು ಮಾಡ್ಬೋದು ಒಂದೊಂದು ಕ್ವಶನ್ಗಳಿಗೆ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಒಂದು ಸ್ವಚ್ಛ ಇಂಧನ ದಿನವನ್ನು ಯಾವ ದಿನದಿಂದ ಆಚರಿಸ್ತಾರೆ ಅಂತ ಕೇಳಿದರು. ಇದಕ್ಕೆ ಆನ್ಸರ ಆಪ್ಷನ್ ಬಿ, ಒಂದು ಜನವರಿ 26. ನೀವು ಜನವರಿ 26 ಬರೋಡ್ಕ ಒಂದು ಎಲ್ಲರಿಗೂ ನೆನಪಿರೋದೇನ ಒಂದು ರಿಪಬ್ಲಿಕ್ ಡೇ ಅನ್ನೋದ. ಇದನ್ನು ಬಿಟ್ಟರೆ ನಿಮ್ಗೆ ಯಾವುದೂ ಡೇನ ನೆನಪಿರೋದಿಲ್ಲ. ಅಕಸ್ಮಾತ್ ಆಪ್ಷನ್ಗ ಈ ಜನವರಿ 26 ಬಂದ್ರೆ 26 ರಿಪಬ್ಲಿಕ್ ಡೇ ಇತ್ತು ಬಿಡ್ರಿ, ಬಿಡೋಣ ಇದಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಟಿಕ್ಕ ಇದಕ್ಕರ ಹಾಕ್ತಾರೋ. ಬಟ್ ಇವೆರಡು ರಾಂಗ. ಇದಕ್ಕೆ ಆನ್ಸರ್ ಏನ ಜನವರಿ 26. ಜನವರಿ 26ರಂದ ನಾವು ರಿಪಬ್ಲಿಕ್ ಡೇನೂ ಆಚರಿಸ್ತೀವಿ. ಅದೇ ರೀತಿ ಸ್ವಚ್ಛ ಇಂಧನ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಲೆವೆಲ್ ಒಳಗೆ ಆಚರಿಸ್ತಾರೋ. ಓಕೆ, ಅರ್ಥ ಆಯ್ತು ಅನ್ಕೊಂಡು ನನ್ನ ಕ್ವಶನ. ಮುಂದೆ ಹೋಗೋಣ ಈಗ ನಾವು ಮುಂದಿನ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ನಾಟಕ ಉತ್ಸವ ಯಾವ ದೇಶದಲ್ಲಿ ನಡೆಯಿತು? ಇದಕ್ಕಿಂತ ನಾಟಕ ಉತ್ಸವ ಆನಂತರ ಇವ ಇಂಥ ಆಲ್ತು ಪಾಲ್ತು ಆಲ್ಮೋಸ್ಟ್ ಆಲ್ ಆಲ್ತು ಪಾಲ್ತು ಅಂತೇನಲ್ಲ, ಒಂದು ನಡೆಯೋಲ್ಲ ನಮ್ಮ ಭಾರತದಾಗ. ಆಬ್ವಿಯಸ್ಲಿ ನಾಟಕ ಅಂತೇಳಿ ನಮ್ಮ ಮೆನ್ಷನ್ ಇರುತ್ತೆ. ನಾಟಕ ಐತಂದ್ರೆ ತಿಳ್ಕೊಂಬಿಡ್ರಿ ಅದು ನಮ್ಮ ಭಾರತದಾಗ ನಡೀತಿದೆ ಅಂತೇಳಿ. ಚೀನಾ ಒಳಗೂ ಸಾಧ್ಯ ಇಲ್ಲ, ಇಟಲಿ ಒಳಗೂ ಸಾಧ್ಯ ಇಲ್ಲ. ಓಕೆ, ಒಂದು ಭಾರತದಾಗ ನಡೆದೈತಿ. ಆನಂತರ ಮುಂದಿನ ಪ್ರಶ್ನೆ, ಉತ್ತರ ಪ್ರದೇಶದ ಯಾವ ನಗರವು ಒಂದು ಶೂನ್ಯ ತಾಜಾ ವ್ಯಾಜ್ಯ ವಿಲೇವಾರಿ ಸಾಧಿಸಿದ ಮೊದಲ ನಗರವಾಗಿದೆ ಅಂತೈತಿ? ಇದು ಲಕ್ನೋ ಆಗೈತಿ ನೋಡ್ರಿ. ಲಕ್ನೋ ಈ ಒಂದು ಇದಕ್ಕೆ ಮೊದಲ ಅಂದ್ರೆ ತ್ಯಾಜ್ಯ ವಿಲೇವಾರಿ ಮಾಡೋಕೆ ಮೊದಲ ನಗರವಾಗೈತಿ. ಅಂದ್ರೆ ಇಲ್ಲಿ ಏನೂ ತ್ಯಾಜ್ಯ ಇಲ್ಲ ಅಂತೇಳಿ ಮೆನ್ಷನ್ ಆಗೈತಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಭಾರತದ ಅನಿಲ್ ರಷ್ಯಾ ಚಿನ್ನದ ಪದಕ ಗೆದ್ದ 7ನೇ ಒಂದು ರೂಲ್ಬಾಲ್ ವಿಶ್ವಕಪ್ 2025 ಎಲ್ಲಿ ನಡೀತು ಅಂತ ಕೇಳಿದಾರು. ಇದು ಎಲ್ಲಿ ನಡೀತಪ್ಪ ಅಂದ್ರೆ ಅದು ದುಬೈ ಒಳಗೆ ನಡೀತು. ಇನ್ನು ಮಲೇಷಿಯಾ, ಭಾರತ ಇವೇನು ಇದ್ರ ಬಗ್ಗೆ ಏನು ಈಗ ರೀಸೆಂಟಾಗಿ ಮಲೇಷಿಯಾ ಬಗ್ಗೆ ಏನು ಇದಿಲ್ಲ. ನಮ್ಮ ಇಂಡಿಯಾದ ಆಗಲೇ ಹೇಳಿಲ್ಲ ಅವಷ್ಟು ನಾಟಕ ಉತ್ಸವ ಇವು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಇದೇ ಕ್ವಶನ್ ಯಾವುದಕ್ಕೆ ಇಂಪಾರ್ಟೆಂಟ್ ಅಂದ್ರೆ SSC. ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಕವರ್ ಆಕ್ಕವಂದ್ರೆ ಒಂದು SSC ಮೇನ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಕ್ಕವು. ಅಂದ್ರೆ 2ನೇ ಎಕ್ಸಾಮ್ ಯಾರು ಬರೆಯೋಕೆ ಹೋಗಿರಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಆಕೈತಿ. ಒಂದು ಏನಿದೆ, ಒಂದು ಭಾರತದ ಅನಿಲ್ ರಷ್ಯಾ ಚಿನ್ನದ ಪದಕ ಗೆದ್ದ ಒಂದು 7ನೇ ರೂಲ್ ಬಾಲ್ ವಿಶ್ವಕಪ್ ಒಂದು 2025 ಎಲ್ಲಿ ನಡೀತಂದ್ರೆ ಅದು ದುಬೈ ಒಳಗೆ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡ್ರಿ. 66ನೇ ವಯಸ್ಸಿನಲ್ಲಿ ನಿಧನರಾದ ಒಂದು ಕೀರ್ತಿದ ಒಂದು ಮಕಾನಿ ಯಾರು ಅಂತ ಕೇಳಿದರು. ಕೀರ್ತಿದ ಮಕಾನಿ ಯಾರ ಎಲ್ಲರಿಗೂ ಗುರ್ತೈತೆ ಅಂದ್ಕೊಂಡನು. ಅವ್ರು ಯಾರಪ್ಪ ಅಂದ್ರೆ ಪರಿಸರ ಅಧ್ಯಯನಗಾರರಾಗಿದ್ರು. ಇವರ 66ನೇ ವಯಸ್ಸೊಳಗೆ ನಿಧನರಾಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಸಮಗ್ರ ವಾಯುಯಾನ ಕಾನೂನನ್ನು ಯಾವ ದೇಶ ಅಂಗೀಕರಿಸಿತೈತಿ? ಇದನ್ನು ದಕ್ಷಿಣ ಕೊರಿಯಾದವರ ಒಂದು ಅಂಗೀಕರಿಸಿದಾರೆ ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಐತಿ. ಸ್ವಲ್ಪ ಮಟ್ಟಿಗೆ ಇಂಟರ್ನ್ಯಾಷನಲ್ ನ್ಯೂಸ್ ಆದ ಕಾರಣಕ್ಕೆ ಚರ್ಚೆ ಒಳಗೆ ಕೂಡ ಐತಿದ ಆ ಕಾರಣಕ್ಕೆ. ಓಕೆ, ಈಗ ನಾವು ಮುಂದೆ ಕ್ವಶನ್ಗಳಾದವು. ಇವತ್ತಿನ ಕರೆಂಟ್ ಅಫೇರ್ಸ್ದು ಏನಿದ್ದಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಗಳಿದ್ದು. ನಾ ಆಲ್ಮೋಸ್ಟ್ ಆಲ್ ಇವು ಏನದಲ್ಲ ಇವನ್ನ ಹೊಳ್ಳಿ ಏನೂ ಡೀಟೇಲಂಗೆ ಎಕ್ಸ್ಪ್ಲೇನ್ ಮಾಡಿದ್ದಾನು. ಹೊಳ್ಳಿ ನೀವು ತಿಳ್ಕೊಂಡು ನೋಡ್ರೂ ಕೂಡ
ದೌಡ್ ತಿಳ್ಕೊಂಡ್ಬಿಡ್ತಾರೆ ನೀವು. ಆ ರೀತಿ ಎಕ್ಸ್ಪ್ಲೇನ್ ಮಾಡಿದೆ ನಾನು ಅಂದ್ಕೊಂಡನು. ಇವಾಗಿದ್ದು ಇವತ್ತಿನ ಕರೆಂಟ್ ಅಫೇರ್ಸ್ ಕ್ವಶನ್ಗಳು. ನಿಮಗೆ ಒಂದು ಕ್ವಶನ್ ಕೊಡ್ತಾನೆ ಅಂತ ಹೇಳಿದ್ನಿ. ಅದು ಏನಪ್ಪ ಅಂದ್ರೆ ನಾನು ಇದ್ರ ಎಕ್ಸ್ಪ್ಲೇನ್ ಕೂಡ ಮಾಡಿದನು. ಒಂದು ಅಮೇರಿಕಾದವ್ರ ಏನಪ್ಪ ಅಂದ್ರೆ ಕ್ವಶನ್ ಅದ ಒಂದು ಎಕ್ಸ್ಪ್ಲೇನ್ ಮಾಡಿದೆ ನಾನು. ಒಂದು ಅಮೇರಿಕಾದವ್ರ ಯಾವ ದೇಶದ ರಾಷ್ಟ್ರಪತಿಯನ್ನು ಒಂದು ಕಿಡ್ನ್ಯಾಪ್ ಮಾಡಿದಾರೋ ಅಥವಾ ಎತ್ತಾಕೊಂಡು ಹೋಗಿದಾರೆ ಅಂತ ಹೇಳ್ರಿ ನೋಡೋಣ ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡ್ತಾರೆ ಅಂತೇಳಿ. ಐ ಆಮ್ ಕ್ಯೂರಿಯಸ್, ನೋಡೋಣ ಎಷ್ಟು ಜನಕ್ಕೆ ಲಕ್ಸ್ ಇತ್ತು ನಾ ಹೇಳತ್ಮಂದು ಅಂತೇಳಿ. ಇದಾಗಿತ್ತ ಕರೆಂಟ್ ಅಫೇರ್ಸ್ ಇದು ಇವತ್ತಿನ ವಿಡಿಯೋ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳ ಮತ್ತು ಏನರ ಕಾಂಪಿಟೇಟಿವ್ ಎಕ್ಸಾಮ್ಸ್ದು ರಿಲೇಟೆಡ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆರ ಗೊತ್ತೈತಲ್ಲ ನಿಮ್ಗೆ, ಲೈಕ್ ಕೊಟ್ಟು ಹೋಗ್ರಿ.